ಮೆರಿಟ್ ಸರ್ ರಾಜಕೀಯದಲ್ಲಿ ಭ್ರಷ್ಟಾಚಾರ ಮಾಡಿರುವ ಆರೋಪ ಹೊತ್ಕೊಳ್ಳೋದ ಅಂತವ್ರಿಗೆ ಮಿನಿಸ್ಟರ್ಗಿರಿ ಕೊಡೋದು? 187 ಕೋಟಿ ವಾಲ್ಮೀಕಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಲ್ಲಿ ಆರೋಪ ಘೋಟಾಲ ಮಾಡಿದ್ರೆ ಅದೇ ವಿಚಾರದಲ್ಲಿ ಸಚಿವ ಸ್ಥಾನದಿಂದ ಕೆಳಗಿಳಿಸಿ ಮನೆ ಕಳಿಸಿರೋರ್ನ ಮತ್ತೆ ಅವ್ರನ್ನೇ ಮಾಡೋದು. ಸೊ ವಾಟ್ ಈಸ್ ಮೆರಿಟ್? ಮಿನಿಸ್ಟರ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಭ್ರಷ್ಟಾಚಾರದ ಆರೋಪ ಇರಬೇಕು, ಕೊಳ್ಳೆ ಹೊಡೆದಿರ್ಬೇಕು, ಲೂಟಿ ಹೊಡೆದಿರ್ಬೇಕು, ಆನಂತರ ನೀನೇ ಇಂದ್ರಚಂದ್ರ ಅಂತ ಯಾರ್ದಾದ್ರು ಕೈಕಾಲು ಹಿಡಿಬೇಕು. ಅನ್ಫಾರ್ಚುನೇಟ್ಲಿ ನೀವು ಹೇಳ್ತಾ ಇರೋದೆಲ್ಲ ಪೂರ್ತಿ ಪ್ಯಾರಾಮೀಟರ್ ಆಗ್ಬಿಟ್ಟಿದೆ. ಈಗ 5,000 ಕೋಟಿ ಇದರಲ್ಲಿ ಗೃಹಲಕ್ಷ್ಮಿನಲ್ಲಿ ಲೆಕ್ಕ ಕೊಟ್ಟಿಲ್ಲ ಇವರು, ಹೌದಾ? ಯಾರು ಕೇಳ್ತಾ ಇದಾರಾ? ಅವ್ರ ಉತ್ತರ ಕೊಡ್ತಾ ಇದಾರಾ? ಇಲ್ಲ. ಈ ಪ್ರಿಯಾಂಕಾ ಯಾರು ಸರ್? ವಿರೋಧ ಪಕ್ಷದಲ್ಲಿರೋರು ತುಂಬಾ ಒಳ್ಳೆ ಇವ್ರು ಏನ್ ಮಾಡ್ಬಿಟ್ಟಿದ್ದಾರೆ ಕಾಂಗ್ರೆಸ್ನವ್ರಿಗೆ ಅಂದ್ರೆ, ಲಂಗು ಲಗಾಮ್ ಹಾಕಕ್ಕೆ ಅಂತ ವಿರೋಧ ಪಕ್ಷ ಅಂತ ಇರಬೇಕು. ವಿರೋಧ ಪಕ್ಷದವರಿಗೆ ಒಂದು ಒಳ್ಳೆ ಬೆಡ್ಶೀಟ್ ಕೊಟ್ಬಿಟ್ಟಿದ್ದಾರೆ. ಚಳಿಗಾಲಕ್ಕೂ ಅದಕ್ಕೂ ಹೊತ್ಕೊಂಡು ಮಂಕ ಬಿಟ್ಟಿದ್ದಾರೆ. ಕೇಳ್ಬೇಕಾಗಿರೋದು ಯಾರು ಸರ್? ರಸ್ತೆಗೆ ಇಳಿಬೇಕಾಗಿರೋದು ಯಾರು ಸರ್? ಇದನ್ನ ಕೇಳಕ್ಕೆ ಆಡಳಿತ ಪಕ್ಷವನ್ನ ಕಂಟ್ರೋಲ್ ತಗೋಬೇಕಾಗಿರೋದು ಯಾರು ಸರ್? ಶಾಡೋ ಸಿಎಂ ಅಂತ ಯಾರನ್ನ ಕರೀತಾರೆ ಸರ್? ಏನ್ ಮಾಡ್ತಾ ಇದೆ ಹಾಗಾದ್ರೆ? 6 ಪರೀಕ್ಷೆ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಕ್ವೆಶ್ಚನ್ ಪೇಪರ್ ಲೀಕ್ ಆಗಿದೆ ಮತ್ತು ಇರೆಗ್ಯುಲಾರಿಟೀಸ್ ಆಗಿದೆ. ಓಕೆ, ಏನಾದ್ರೂ ಯಾರ್ದಾರ ರಾಜೀನಾಮೆ ತಗೊಂಡಿದಾರ ವಿರೋಧ ಪಕ್ಷದವರು? ಒಂದು ಹೇಳಿಕೆ ಕೊಡೋದು ಬಿಟ್ರೆ, ಫ್ರೀಡಂ ಪಾರ್ಕ್ ಅಲ್ಲಿ 50-100 ಜನ ಸೇರ್ಕೊಂಡು ಒಂದು ಪ್ರೊಟೆಸ್ಟ್ ಮಾಡೋದು ಬಿಟ್ರೆ ಏನಾದ್ರೂ ಎಕ್ಸಾಮ್ ಅಲ್ಲಿ ಲೋಪ ಆಗಿದೆ ಅಂದ ತಕ್ಷಣ ಯಾರು ರಾಜೀನಾಮೆ ಇಲ್ಲಿ ತನಕ ಕೊಟ್ಟಿದ್ದಾರೆ? ಮಾರಲ್ ರೆಸ್ಪಾನ್ಸಿಬಿಲಿಟಿ ಯಾರ್ದು? ಯಾವ ಪಕ್ಷದವ್ರು ಕೊಟ್ಟಿದ್ದಾರೆ ಸರ್ ಇಲ್ಲಿ ತನಕ? ಅಲ್ಲ, ಯಾರು ಕೊಟ್ಟಿಲ್ಲ. ನೀವು ಆಮೇಲೆ ಕೇಂದ್ರದ ಧರ್ಮೇಂದ್ರ ಪ್ರಧಾನ್ ಅನ್ಬೇಡಿ, ಅವ್ರಷ್ಟು ಸುಲಭವಾಗಿ ರಾಜೀನಾಮೆ ಕೊಡ್ಲಿಲ್ಲ. ರಾಜೀನಾಮೆ ಕೊಡೋ ತರ ಮಾಡಿದ ಹುಡುಗರು. ಆ ತರದ ಪ್ರೆಷರ್ ಕ್ರಿಯೇಟ್ ಆಗ್ಬೇಕು. ಯಾರು ಮಾಡ್ತಾ ಇದಾರೆ ಇಲ್ಲಿ? ತುಂಬಾ ಹಿಂದೆ ನಾವೆಲ್ಲ ಹುಟ್ಟಕ್ಕಿಂತ ಮುಂಚೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಕೊಟ್ಟಿದ್ರು, ಹೌದಾ ಸರ್? ಅದೆಲ್ಲ ಹೇಳಕ್ಕಾಗಲ್ಲ. ಈಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಅದಕ್ಕೆ ಹೇಳಿದ್ದು, ಅದೆಲ್ಲ ಹೇಳಕ್ಕಾಗಲ್ಲ. ಇವತ್ತಿನ ರಾಜಕೀಯ ಬೇರೆ. ಸೊ ನೀವ್ ಹೇಳ್ದಂಗೆ ಘೋಟಾಳ ಮಾಡಿದ್ದೇ ಮೆರಿಟ್, ಅವ್ರನ್ನೇ ಮತ್ತೆ ಮಂತ್ರಿ ಮಾಡೋದು. 187 ಕೋಟಿ ಯಾರು ಕೊಟ್ರ ಲೆಕ್ಕ ಕೊಟ್ರು?